ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇನ್ಮೇಲೆ ಜಾಸ್ತಿ ವೀಡಿಯೋಸ್ ಹಾಕಬಾರ್ದು, ತಿಂಗಳಿಗೆ ಒಂದು ವೀಡಿಯೋನೋ ಅಥವಾ ಯೂಟ್ಯೂಬ್ ಚಾನಲ್ಲೇ ನಿಲ್ಲಿಸ್ಬಿಡೋಣ ಅಂತ ಅಂದ್ಕೊಬಿಟ್ಟಿದ್ದೀನಿ. ಯಾಕಂದರೆ ನಾವು ನೋಡಿ ಎಷ್ಟೊಂದು ಕಷ್ಟಪಟ್ಟು ವೀಡಿಯೋಸ್ಗಳು ಮಾಡ್ತೀವಿ, ಎಡಿಟ್ ಮಾಡ್ತೀವಿ. ಅದ್ರ ಬದಲು ಬ್ಲೌಸ್ ಆದರೂ ಹೊಲ್ಕೊಂಡ್ರೆ ನಮಗೊಂದು ಸ್ವಲ್ಪ ಅರ್ನಿಂಗ್ಸ್ ಆದರೂ ಆಗುತ್ತೆ. ನೋಡ್ತಾ ಇರ್ಬೋದು ಯಾಕೆ ಈ ಥರ ಅಕ್ಕ ವೀಡಿಯೋಸ್ ಫಸ್ಟಲ್ಲೇ ಈ ಥರ ಬೇಜಾರಾಗಿ ಮಾತಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನೀವೆಲ್ಲ ನೋಡ್ತಾ ಇರ್ಬೋದು. ಫ್ರೆಂಡ್ಸ್, ನಾನು ನಿಜವಾಗ್ಲೂ ತಿಂಗಳು ಪೂರ್ತಿ ಒಂದೊಂದು ವಿಡಿಯೋ ಹಾಕ್ತೀನಿ, ಆದರೂ ಸಹಿತ ನಂಗೆ ಅರ್ನಿಂಗ್ಸು ನೋಡೋದು ಹೇಗಂದರೆ, ಅಕ್ಕ ಆ ವಿಡಿಯೋ ಹಾಕಿ, ಈ ವಿಡಿಯೋ ಹಾಕಿ, ಆ ಸ್ಟಿಚಿಂಗ್ ವಿಡಿಯೋ ಹಾಕಿ, ಈ ಕಟ್ಟಿಂಗ್ ವಿಡಿಯೋ ಹಾಕಿ ಅಂತ ಹೇಳ್ತಾರೆ. ಸ್ಟಿಚಿಂಗು ಕಟ್ಟಿಂಗು ವಿಡಿಯೋ ಹಾಕಿದ್ರೆ ನೋಡೋರೇ ಇಲ್ಲ. ನಾವೊಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತಂದರೆ ಎಷ್ಟೊಂದು ಸಫರ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಇಷ್ಟು ದಿವಸ ನಾನು ಟೈಲರ್ಸ್ಗಳ ಒಂದು ಕಷ್ಟದ ಬಗ್ಗೆ ತುಂಬಾ ಮಾತಾಡ್ತಿದ್ದೆ. ಇವತ್ತು ನಾನು ಯೂಟ್ಯೂಬ್ ಮಾಡೋರು ಅಂದರೆ ನನ್ನಂಥ ಟೈಲರ್ಸ್ ಯೂಟ್ಯೂಬ್ ವಿಡಿಯೋ ಮಾಡಿ ಎಡಿಟ್ ಮಾಡಿ ಹಾಕ್ತಾರಲ್ಲ, ಎಷ್ಟು ಕಷ್ಟಪಡ್ತಾರೆ, ಎಷ್ಟು ಸತಿ ವಿಡಿಯೋ ಸರಿ ಇದೆಯೋ, ಕ್ಲಿಯರಾಗಿ ಬಂದಿದೆಯೋ ಇಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾರೆ ಅನ್ನೋದನ್ನು ನೀವು ಈ ವಿಡಿಯೋದಲ್ಲಿ ನೋಡ್ತೀರಾ. ಹಾಗೆ ನೀವೊಂದು ಪೂರ್ತಿ ವಿಡಿಯೋ ನೋಡಿ ಇವರಲ್ಲಿ ಏನೂ ಕಷ್ಟ ಇಲ್ಲಪ್ಪ ಅಂತೇಳಿ ಅಂದ್ಕೊಂಡು ಒಂದು ಲೈಕ್ ಕೊಡ್ದೇನೆ ಹೋಗ್ತಿರಲ್ವ, ಒಂದು ಕಮೆಂಟ್ ಮಾಡ್ದೇನೆ, ಅವರಿಗಾಗಿ ಈ ವಿಡಿಯೋ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ನಾನು ವಿಡಿಯೋ ಕಿಟ್ಬಿಟ್ಟು ಕಟ್ಟಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಕ್ಕ ನಮಗೆ ಆ ಬ್ಲೌಸ್ ಕಟ್ಟಿಂಗ್ ಮಾಡೋದು ಹೇಳಿ, ಈ ಶರ್ಟ್ ಕಟ್ಟಿಂಗ್ ಮಾಡೋದು ಹೇಳಿ, ಯೂನಿಫಾರ್ಮ್ ಕಟ್ಟಿಂಗ್ ಮಾಡೋದು ಹೇಳಿ ಅಂತ ಹೇಳ್ಬಿಟ್ಟು ತುಂಬ ಜನ ಕಮೆಂಟ್ ಮಾಡಿ ಹೇಳ್ತಾರೆ. ಆದರೆ ನಾವು ಒಂದು ವಿಡಿಯೋ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಅಂದರೆ 3 ರಿಂದ 4 ಗಂಟೆ ಅಂತೂ ನಮಗೆ ಬೇಕು. 3 ರಿಂದ 4 ಗಂಟೆ ಇದ್ದರೆ ನಾವು ಹೆಚ್ಚು ಕಡಿಮೆ ಅಂದರೆ ಒಂದು 4 ಬ್ಲೌಸ್ ಅಂತೂ ಹೊಲಿತೀವಿ. ತುಂಬ ಎಕ್ಸ್ಪೀರಿಯನ್ಸ್ ಟೈಲರ್ ಆಗಿರೋದ್ರಿಂದ ನಾವೊಂದು 3 ಬ್ಲೌಸ್ ಆದರೂ ಫಿನಿಷ್ ಮಾಡ್ತೀವಿ. ಅದನ್ನೆಲ್ಲ ಕೆಲಸ ಬಿಟ್ಬಿಟ್ಟು ನಾವು ಯೂಟ್ಯೂಬ್ಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ. ಆದರೆ ಒಂದೊಂದ್ಸಲಿ ಬೇಜಾರಾಗುತ್ತೆ. ನೋಡ್ಬೋದು, ನಾನೊಂದು ಈಗ ಒಂದು 3-4 ವಿಡಿಯೋ ಒಂದು 800 ಜನ 900 ಜನ ನೋಡಿದ್ದಾರೆ. 46,000 ಜನ ಸಬ್ಸ್ಕ್ರೈಬರ್ ಇದ್ದರೂ ಸಹಿತ ಯಾಕೆ ನಾವು ಅಷ್ಟು ನೀಟಾಗಿ ಹೇಳ್ಕೊಟ್ರು ಕಲಿಸಿದ್ರು ವಿಡಿಯೋ ನೋಡಲ್ಲ ಅಂತ ನನಗಂತೂ ಗೊತ್ತಾಗ್ತಿಲ್ಲ. ಅದ್ರ ಬದಲು ನಾವು ಬಟ್ಟೆನಾದರೂ ಹೊಲಿದ್ರೆ ಅದರಿಂದ ಅರ್ನಿಂಗ್ಸ್ ಆದರೂ ಬರುತ್ತೆ. ನೀವೇ ನೋಡ್ತಾ ಇರ್ಬೋದು, ನಾವು ವಿಡಿಯೋ ಕಿಟ್ಟು ಕುತ್ಕೊಂಡು ಮತ್ತೆ ಹೊಲಿದು ಎದ್ದು ಎಷ್ಟು ಸಲ ಬಂದಿದ್ದೀನಿ ಅಂತ. ಹಾಗೆಯೇ ಫ್ರೆಂಡ್ಸ್, ತುಂಬಾ ಬೇಜಾರಾಗುತ್ತೆ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ರೂ ನೋಡಲಿಲ್ಲ ಅಂದವಾಗ ನಮ್ಗೆ ಯಾಕೆ ಬೇಕು ತಿಂಗಳಿಗೆ ಒಂದು ವಿಡಿಯೋನ ಅಥವಾ 2 ವಿಡಿಯೋನ ಹಾಕೋಣ ಅಂತ ಹೇಳಿಬಿಟ್ಟು ಅನಿಸುತ್ತೆ ಒಂದೊಂದ್ಸರಿ. ಫ್ರೆಂಡ್ಸ್, ಮತ್ತು ಎಷ್ಟು ನೀವು ನೋಡ್ತಾ ಇರ್ಬೋದು, ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಆಗಿರ್ಬೋದು, ಒಂದು ವಿಡಿಯೋ ಒಂದು ಪ್ಯಾಟ್ರನ್ ಬ್ಲೌಸ್ ಕಲಿಸೋದಕ್ಕೆ 1,000 ಹೇಳ್ತಾ ಇದ್ದಾರೆ. ಆನ್ಲೈನ್ ಕ್ಲಾಸ್ ಆಗಿರ್ಬೋದು, ಆಫ್ಲೈನ್ ಕ್ಲಾಸ್ ಆಗಿರ್ಬೋದು. ಆದರೆ ನಾವಿಲ್ಲಿ ಫ್ರೀಯಾಗಿ ನೋಡಿ ಕಲ್ತ್ಕೊಳ್ಳಿ, ವಿಡಿಯೋಕ್ಕಷ್ಟೇ ಟೈಮ್ ಕೊಡಿ, ವಿಡಿಯೋ ನೋಡಿದ್ಮೇಲೆ ಒಂದು ಲೈಕ್ ಮಾಡಿ ಅಂತೇಳಿ ಹೇಳ್ತಾ ಇದ್ದೀವಿ. ಅದಕ್ಕೆ ಸಹ ಯಾರೂ ಬರ್ತಾ ಇಲ್ಲ. ಫ್ರೀಯಾಗಿ ಕಲಿಸ್ಕೊಡೋದಕ್ಕೆ ನಿಜವಾಗ್ಲೂ ಬೆಲೆ ಇರಲ್ಲ ಅಂತೇಳಿ ಅಂದ್ಕೊಳ್ತೀನಿ. ಯಾಕಂದರೆ ನನಗೆ ಮೊನ್ನೆ ಒಬ್ಬರು ಕಾಲ್ ಮಾಡಿ ಹೇಳಿದ್ರು, ಅಕ್ಕ ನಮಗೆ ಒಳ್ಳೊಳ್ಳೆ ಸ್ಟಿಚಿಂಗ್ ವಿಡಿಯೋ ಕಟ್ಟಿಂಗ್ ವಿಡಿಯೋನ ಹಾಕಿ ನಮಗೆ ದುಡ್ಡು ಕೊಟ್ಟು ಕಲಿಯೋಕ್ಕೆಲ್ಲ ನಿಜವಾಗ್ಲೂ ಆಗೋದಿಲ್ಲ, ನಾವು ತುಂಬ ಪೂರಿದ್ದೀವಿ ಅಂತ ಹೇಳಿದ್ರು. ಹಾಗೆಯೇ ನಾನು ಅಂಥವ್ರಿಗೋಸ್ಕರ ಅಂತೇಳಿ ಕೇಳ್ತಾರಲ್ಲ ಅಂತೇಳಿ ಎಷ್ಟೊಂದು ಈಗ ನೋಡ್ತಾ ಇರ್ಬೋದು ನೀವು, ಒಂದು ವಿಡಿಯೋಕ್ಕೆ ನಾನು ಹೆಚ್ಚು ಕಡಿಮೆ ಕ್ಯಾಮ್ರಾ ಇಟ್ಟಲ್ಲಿಗೆ ಒಂದು 4-5 ಸತಿ ಓಡಾಡ್ತೀವಿ. ಯಾಕಂದರೆ ಕೆಲವೊಂದು ಸರಿ ವಿಡಿಯೋ ಆಗ್ತಾಯಿದೆ ಅಂತ ನಾವು ಅಂದ್ಕೊಳ್ತೀವಿ, ಆಫ್ ಆಗಿರುತ್ತೆ. ಮತ್ತು ನಾನು ಸ್ಟಿಚಿಂಗ್ ಮಾಡಿ ಮತ್ತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಡೋಷ್ಟೊತ್ತಿಗೆ ಎಷ್ಟೊಂದಾಗುತ್ತೆ. ಕೆಲವು ಸರಿ ಊಟ ನಿದ್ದೆ ಎಲ್ಲ ಬಿಟ್ಬಿಟ್ಟು ನಾವು ಈ ರೀತಿ ಕೆಲಸ ಮಾಡಿರ್ತೀವಿ. ಆದರೂ ಸಹಿತ ಒಂದು 500-600 ಜನ ನೋಡಿದ್ರು ಅಂತಂದರೆ ಎಷ್ಟೊಂದು ಬೇಜಾರಾಗುತ್ತೆ. ಇದು ಅವಶ್ಯಕತೆ ಇಲ್ಲ ಇರಬೇಕು ಈ ವಿಡಿಯೋ ಅಂತೇಳಿ ನಮಗೆ ಅನಿಸುತ್ತೆ. ಮತ್ತೆ 2 ದಿನ ಬಿಟ್ಟು ನೀವು ಕೇಳ್ತೀರಾ, ಅಕ್ಕ ನಮಗೆ ಆ ವಿಡಿಯೋ ಹಾಕಿ, ಈ ವಿಡಿಯೋ ಹಾಕಿ, ಆ ಸ್ಟಿಚಿಂಗ್ ವಿಡಿಯೋ ಹಾಕಿ ಅಂತ ಹೇಳ್ತೀರಾ. ಹಾಕಿದ್ರೆ ನೋಡೋದೇ ಇಲ್ವಲ್ಲ. ನಾವು ಒಂದು 100-200 ಜನಕ್ಕೆ ಯಾಕೋಸ್ಕರ ವಿಡಿಯೋ ಮಾಡಬೇಕು ಅಂತೇಳಿ ಅನಿಸುತ್ತೆ. ಹಾಗಾಗಿ ಫ್ರೆಂಡ್ಸ್, ಇನ್ಮೇಲೆ ನಾನು ವಿಡಿಯೋ ಮಾಡಿದ್ರು ಮಾಡಿದೆ, ಬಿಟ್ಟರು ಬಿಟ್ಟೆ. ಯಾಕಂದರೆ ನಾನು ತಿಂಗಳ ಪೂರ್ತಿ 30 ವಿಡಿಯೋ ಹಾಕಿದ್ದೀನಿ ಅಂದರೆ 30 ವಿಡಿಯೋಕ್ಕೆ ನಾವು ಪ್ರತಿ ತಿಂಗಳು ಅರ್ನಿಂಗ್ಸನ್ನು ತಗೊಳಕ್ಕಾಗಲ್ಲ ಅಂತಂದರೆ ನಿಜವಾಗ್ಲೂ ನಮ್ಮ ವಿಡಿಯೋ ಯಾರಿಗೂ ಇಷ್ಟ ಇಲ್ಲ ಏನೋ ಅಂತೇಳಿ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಮಗನೇ ಚೆಕ್ ಮಾಡಿ ನಿನ್ನೆ ಹೇಳ್ದ, ಅಮ್ಮ ನೋಡಿಲ್ಲಿ ವಿಡಿಯೋಗಳು 800-900 ಇಷ್ಟೇ ಓಡಿದೆ. ಇಷ್ಟೆಲ್ಲ ನೀನು ಟೆನ್ಷನ್ ಮಾಡಿಕೊಂಡು ರಾತ್ರಿ ಎಲ್ಲ ಕೂತು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಪ್ರತಿಯೊಂದು ಹಾಕಿರ್ತೀಯ, ಆದರೂ ಸಹಿತ ಇದರಲ್ಲಿ ನಿನಗೆ ಅಷ್ಟೊಂದು ಅರ್ನಿಂಗ್ಸ್ ಇಲ್ಲ ಅಂದರೆ ಯಾಕೆ ಮಾಡಬೇಕು? ಅದ್ರ ಬದಲು ಬಟ್ಟೆನೇ ಹೊಲಿ, ಸ್ಪೀಡಾಗಿ ಹೊಲಿತೀರಾ ಅಂತೇಳಿ ಹೇಳ್ದೆ. ಆವಾಗ ಅನ್ನಿಸ್ತು ನನಗೆ, ಸುಮ್ಮನೆ ಅಲ್ವಾ ನಾವು ನಿಜವಾಗ್ಲೂ ಫ್ರೆಂಡ್ಸ್, ನೀವು ಬೇಕಾದರೆ ಒಂದು 2-3 ದಿನ ಬ್ಯಾಕು ಹೋಗಿ ವಿಡಿಯೋ ನೋಡಿ, ಬೇಡ ನೀವು ಒಂದು ತಿಂಗಳು ಸ್ಟಿಚಿಂಗ್ ವಿಡಿಯೋ ನೋಡಿ. ನೋಡೇ ಇಲ್ಲ. ಎಷ್ಟು ಬೇಜಾರಾಗತ್ತೆ ಅಂದರೆ ನಾವು 3-4 ಗಂಟೆ ಈ ರೀತಿ ಕಟ್ಟಿಂಗು ಸ್ಟಿಚಿಂಗು ಕಲಿಯೋವಂಥದ್ದನ್ನೇ ಹಾಕಿರ್ತೀವಿ, ಆದರೂ ಸಹಿತ ನೋಡಲ್ಲ ಅಂತ ಹೇಳಿದ್ರೆ ಎಷ್ಟು ಬೇಜಾರಾಗುತ್ತೆ ನೋಡಿ. ನಾನು ವಿಡಿಯೋ ಮಾಡೋಕ್ಕೋಸ್ಕರ 2 ಲೈಟ್ ಆಗಿರ್ಬೋದು, ಎಷ್ಟು
ಇಷ್ಟೆಲ್ಲ ವ್ಯವಸ್ಥೆ ಮಾಡಿಕೊಂಡು ಈ ಥರ ಎಲ್ಲ ವಿಡಿಯೋ ಮಾಡಿ ಹಾಕ್ತೀನಿ. ಆದರೂ ಸಹಿತ ನೋಡಲ್ಲ ಯಾರು ಅಂತಂದಾಗ ತುಂಬಾ ಬೇಜಾರಾಗುತ್ತೆ. ಹಾಗೆಯೇ ಫ್ರೆಂಡ್ಸ್, ನಾನು ಯೂಟ್ಯೂಬ್ಗೋಸ್ಕರ ಕೆಲವೊಂದನ್ನು ತ್ಯಾಗ ಮಾಡಿದ್ದೀನಿ. ಏನು ಅಂತ ಹೇಳ್ತೀನಿ ಇವತ್ತು. ಏನಂತಂದರೆ, ನನಗೆ ಶಾಪ್ ಮಾಡೋವಂಥ ತುಂಬ ದೊಡ್ಡ ಆಸೆ ಇತ್ತು. ನಾನು ಶಾಪ್ ಮಾಡಿಕೊಂಡ್ರೆ ಪ್ರತಿದಿನ ವಿಡಿಯೋ ಯೂಟ್ಯೂಬ್ಗೆ ಹಾಕೋಕ್ಕಾಗಲ್ಲ. ನನ್ನ ಸಬ್ಸ್ಕ್ರೈಬರ್ ನನ್ನ ವಿಡಿಯೋಗೋಸ್ಕರ ಕಾಯ್ತಾ ಇರ್ತಾರೆ ಅಂತ ಹೇಳ್ಬಿಟ್ಟು ನಾನು ಶಾಪ್ ಮಾಡೋಳು ಮನೇಲೇ ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇಲ್ಲ ಅಂದಿದ್ರೆ ನಾನು ಶಾಪ್ ಮಾಡಿಕೊಂಡು ಶಾಪಲ್ಲಿ ಕೆಲಸ ಮಾಡ್ತಿದ್ದೆ. ನನಗೆ ಇದಕ್ಕಿಂತ ಜಾಸ್ತಿನೇ ಅರ್ನಿಂಗ್ಸ್ ಮಾಡ್ತಿದ್ದೆ. ಆದರೆ ನನಗೆ ಅರ್ನಿಂಗ್ಸು ಮುಖ್ಯ ಆಗಿರಲಿಲ್ಲ, ದುಡ್ಡು ಮುಖ್ಯ ಆಗಿರಲಿಲ್ಲ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಮುಖ್ಯ ಆಗಿತ್ತು. ಆದ್ದರಿಂದ ನನಗೆ ಯೂಟ್ಯೂಬ್ ವಿಡಿಯೋ ಮಾಡಬೇಕು ಅಂತ ನಾನು ಅಂಗಡಿ ಮಾಡೋದನ್ನು ಕ್ಯಾನ್ಸಲ್ ಮಾಡಿದೆ. ಹಾಗೆಯೇ ನನ್ನ ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಟೈಲರಿಂಗ್ ಕ್ಲಾಸ್ ಮಾಡ್ತಾಯಿದ್ದೆ, ಅದನ್ನು ಸಹ ನಿಲ್ಲಿಸಿದೆ. ಯಾಕಂದರೆ ಟೈಲರಿಂಗ್ ಕ್ಲಾಸ್ ಮಾಡುವಾಗ ನನಗೆ ದಿನ ವಿಡಿಯೋನ ಹಾಕೋಕ್ಕಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ನಾನು ಆಫ್ಲೈನ್ ಕ್ಲಾಸ್ ಮಾಡಬೇಕು, ಇಲ್ಲಾಂದರೆ ಯೂಟ್ಯೂಬ್ ಚಾನಲ್ ಮಾಡಬೇಕು, ಎರಡರಲ್ಲಿ ಒಂದು ನನಗೆ ಆಪ್ಷನ್ ಇತ್ತು. ಅದರಿಂದ ನನಗೆ ಇಷ್ಟೊಂದು ಜನ ನನ್ನ ಒಂದು ವಿಡಿಯೋ ನೋಡ್ತಾರೆ, ಖುಷಿ ಪಡ್ತಾರೆ, ಎಲ್ರಿಗೂ ಹೆಲ್ಪ್ ಆಗಿದೆ ಅಂದಮೇಲೆ ನಾನು ಸಹ ಯೂಟ್ಯೂಬನ್ನೇ ಆರಿಸ್ಕೊಂಡೆ. ಟೈಲರಿಂಗ್ ಕ್ಲಾಸನ್ನೇ ನಿಲ್ಲಿಸ್ಬಿಟ್ಟೆ. ನಾನು 10 ಮಿಷನ್ ತೊಗೊಂಡಿದ್ದು ಸಹಿತ ಯೂಟ್ಯೂಬ್ಗೋಸ್ಕರ ಕೊಟ್ಟು ಪ್ರತಿದಿನ ವಿಡಿಯೋ ಹಾಕಬೇಕು, ಪ್ರತಿದಿನ 4 ಜನಕ್ಕೆ ಹೆಲ್ಪ್ ಆದರೆ ನನ್ನ ವಿಡಿಯೋ ಅಂತ ಹೇಳ್ಬಿಟ್ಟು ನಾನು ವಿಡಿಯೋನ ಹಾಕ್ತಾ ಹೋದೆ. ನೀವೇ ನೋಡ್ತಾ ಇರ್ಬೋದು, ಒಂದು ಕಟ್ಟಿಂಗ್ ಸ್ಟಿಚಿಂಗಿಗೆ ನಾನು ಎಷ್ಟು ಸಲ ಎದ್ದುಬಿಟ್ಟು ವಿಡಿಯೋ ಚೆನ್ನಾಗಿ ಆಗ್ತಿದೆಯಾ ಇಲ್ವಾ ಅಂತ ನೋಡಿದೆ. ಇದೇ ರೀತಿ ನಾವು ಪ್ರತಿ ವಿಡಿಯೋದಲ್ಲೂ ಕಷ್ಟಪಡ್ತೀವಿ, ಇದಕ್ಕಿಂತ ಜಾಸ್ತಿನೇ ಕಷ್ಟಪಡ್ತೀವಿ. ಕೆಲವು ಸತಿ ನಾವು ವಿಡಿಯೋ ಮಾಡ್ತಾ ಇರ್ತೀವಿ, ಕಸ್ಟಮರ್ ಬರ್ತಾರೆ, ಅವರನ್ನು ಅಟೆಂಡ್ ಮಾಡಿ ನೆಕ್ಸ್ಟು ನಾವು ವಿಡಿಯೋ ಮಾಡ್ತೀವಿ. ಕೆಲವು ಸತಿ ನಮಗೆ ವಾಯ್ಸ್ ಓವರ್ ಕೊಡೋದಕ್ಕೆಲ್ಲ ರಾತ್ರಿ 10, 11, 12 ಈ ರೀತಿ ಕೆಲವು ದಿವಸಗಳು ನಿದ್ದೆ ಇಲ್ಲದೇ ಕಳೆದಂತಹ ದಿನಗಳು ಎಷ್ಟೋ ಇದ್ದಾವೆ. ಆದರೂ ಸಹಿತ ನಮ್ಮ ವಿಡಿಯೋಗಳನ್ನು ನೋಡಲ್ಲ ಅಂದರೆ ನಿಜವಾಗ್ಲೂ ಇಲ್ಲಿ ಏನು ಅಂದರೆ ಪ್ರಾಂಪ್ಟಾಗಿ ಕೆಲಸ ಮಾಡೋರಿಗೆ ಅಲ್ಲ ಅಂಥೇಳಿ ಅಂದ್ಕೊಳ್ತೀನಿ. ಬೇಡದೇ ಇರೋ ರೀಲ್ಸ್ಗಳನ್ನು ನೋಡಿ ಬೇಡದೇ ಇರೋ ವಿಷಯಗಳನ್ನಗೋಸ್ಕರ ಎಷ್ಟೋ ಟೈಮನ್ನು ವೇಸ್ಟ್ ಮಾಡ್ತಾರೆ. ಆದರೆ ನಾವು ಏನೋ ಒಂದು ಒಳ್ಳೆಯದನ್ನು ಕಲಿಸ್ತಾ ಇದ್ದೀವಿ ಅಂದರೆ ಯಾರೂ ಸಹ ನೋಡೋದಿಲ್ಲ. ಹಾಗಾಗಿ ನನಗೂ ಸಹ ಇನ್ನೇನು ಎಷ್ಟು ವಿಡಿಯೋ ಅಂತ ಹಾಕೋದು, ಸುಮ್ಮನೆ ಅರ್ನಿಂಗ್ಸ್ ಆಗಲ್ಲ, ಏನೂ ಇಲ್ಲ, ಸುಮ್ಮನೆ ವೀಡಿಯೋಸನ್ನು ಹಾಕ್ತಾ ಹೋಗಬೇಕು ಅನ್ನೋದು ನನಗೆ ಬಂದಿದೆ. ಇನ್ಮೇಲೆ ನೋಡ್ತೀನಿ, ಒಂದು ತಿಂಗಳಿಗೆ 1 ಅಥವಾ 2 ವಿಡಿಯೋನ ಹಾಕಿ ನೋಡ್ತೀನಿ. ಅಲ್ಲೂ ಸಹ ಯಾರೂ ನೋಡಲಿಲ್ಲ ಅಂದರೆ ಸುಮ್ಮನೆ ಸ್ಟಾಪ್ ಮಾಡಿಬಿಡ್ತೀನಿ. ಯಾಕಂದರೆ ಅದ್ರ ಬದಲು ನಾವು ಆಫ್ಲೈನ್ ಕ್ಲಾಸು ಅಥವಾ ಆನ್ಲೈನ್ ಕ್ಲಾಸು ಅಥವಾ ಟೈಲರಿಂಗ್ ಶಾಪು, ಇನ್ನೂ ನಾವು ಬೇರೆ ಬೇರೆ ಕಡೆ ನಾವು ಸ್ಟಿಚ್ಚಿಂಗಲ್ಲೇ ಇನ್ನೂ ಚೆನ್ನಾಗಿ ನಾವು ಮಾಡ್ತಾ ಹೋದರೆ, ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ ಯೂಟ್ಯೂಬ್ ಚಾನಲಿಗೋಸ್ಕರ ಎಂಬ್ರಾಯ್ಡ್ರಿ ಕ್ಲಾಸಿಗೆ ಹೋಗ್ತಾ ಇದ್ದೆ ಫ್ರೆಂಡ್ಸ್. ಯೂಟ್ಯೂಬ್ 2 ಚಾನಲ್ ಮಾಡಿ ಅದಕ್ಕೆ ನಾನು ಪ್ರತಿದಿನ ವೀಡಿಯೋಸ್ ಹಾಕಬೇಕು ಅಂತೇಳಿ ನಾನು 16,000 ಕೊಟ್ಟು ತಗೊಂಡಿರೋ ಎಂಬ್ರಾಯ್ಡ್ರಿ ಮಿಷನ್ ಸಹ ನಾನು ಒಂದು ಸೈಡಿಗೆ ಇಟ್ಬಿಟ್ಟು ಪ್ರತಿದಿನ ಯೂಟ್ಯೂಬ್ಗೆ ವೀಡಿಯೋ ಹಾಕ್ತಾಯಿದ್ದೀನಿ. ಇನ್ಮೇಲೆ ಎಂಬ್ರಾಯ್ಡ್ರಿ ಕಲಿಯೋಕ್ಕಾದರೂ ಹೋಗ್ತೀನಿ, ಅಥವಾ ಎಂಬ್ರಾಯ್ಡ್ರಿ ನಾನು ಯೂಟ್ಯೂಬ್ ಚಾನಲಲ್ಲೇ ನೋಡಿಬಿಟ್ಟು ಕಲಿತೀನಿ. ನನ್ನ ಒಂದು ನೋಡಿ ಫ್ರೆಂಡ್ಸ್, ವೀಡಿಯೋ ಮಾಡೋಕ್ಕೋಸ್ಕರ 2 ಟ್ಯೂಬ್ಲೈಟನ್ನು ಹಾಕ್ಕೊಂಡಿದ್ದೀನಿ. ನಾನು ಎಷ್ಟು 1 ಗಂಟೆ 2 ಗಂಟೆ ನಿಮಗೆ ಸ್ಟಿಚಿಂಗ್ ಮಾಡಿ ವಿಡಿಯೋ ಹಾಕ್ತೀನಲ್ವಾ, ಅದೆಲ್ಲ ಸಹಿತ ಈ ರೀತಿ 3 ಲೈಟು, ಈ ಕಡೆ ಒಂದು ಲೈಟ್ ಇದೆ ಫ್ರೆಂಡ್ಸ್, 3 ಲೈಟು ಹಾಕ್ಬಿಟ್ಟು ನಾನು ವಿಡಿಯೋ ಮಾಡೋದು. ಹಾಗೆಯೇ ನೀವು ನೋಡ್ತಾ ಇರ್ಬೋದು, ವಿಡಿಯೋ ಎಲ್ಲ ಮಾಡಾದ್ಮೇಲೆ ಎಡಿಟ್ ಮಾಡೋದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಎಷ್ಟೊಂದು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ನೀವೇ ನೋಡ್ತೀರಾ. ಈಗ ಕೆಲವೊಂದು ಸರಿ ಇದು ಕಡಿಮೆ ಟೈಮು, ಕೆಲವೊಂದು ಸತಿ ನಾನು 12 ಗಂಟೆ 12:30 1 ಗಂಟೆಗೂ ನಾನು ವಾಯ್ಸ್ ಓವರ್ ಕೊಡ್ತಾ ಇರ್ತೀನಿ, ಎಡಿಟ್ ಮಾಡ್ತಾ ಇರ್ತೀನಿ. ಯಾಕಂದರೆ ನಮಗೆ ಡೇಯಲ್ಲಿ ವಿಡಿಯೋಗಳನ್ನು ಶೂಟ್ ಮಾಡಿಕೊಂಡ್ರೆ ನೈಟಲ್ಲಿ ನಮಗೆ ವಾಯ್ಸ್ ಕೊಡೋದಕ್ಕೆ ಆಗುತ್ತೆ. ಮನೆ ಕೆಲಸ ಆಗಲಿ, ಟೈಲರಿಂಗ್ ಕೆಲಸ ಆಗಲಿ, ಅಥವಾ ವಿಡಿಯೋ ಆಗಲಿ, ಪ್ರತಿದಿನ ನೀವು ನಮ್ಮ ವಿಡಿಯೋಕ್ಕೆ ಕಾಯ್ತಾ ಇರ್ತೀರಾ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಮಾಡಿ ಏನೋ ಆಸೆಯಿಂದ ಹಾಕ್ತೀನಿ. ಆದರೆ ವಿಡಿಯೋ ನೋಡಿಲ್ಲ ಅಂದವಾಗ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ. ಇವತ್ತು ನಾನು ನಿಮಗೆ ಕೇಳ್ತಾ ಇದ್ದೀನಿ, ನಾನು ಯೂಟ್ಯೂಬ್ ಚಾನಲ್ ಮುಂದುವರಿಸಬೇಕಾ ಅಥವಾ ನಾನು ಟೈಲರಿಂಗಲ್ಲಿ ಅಂಗಡಿ ಮಾಡಿ ಬೇರೆ ಶಾಪ್ ಮಾಡಿ ಹೋಗೋದು ಒಳ್ಳೆಯದಾ, ಅಥವಾ ನಾನು ಎಂಬ್ರಾಯ್ಡ್ರಿ ಕಲ್ತ್ಬಿಟ್ಟು ನನ್ನ ಕೆಲಸನ ನಾನು ನೋಡಿಕೊಂಡ್ರೆ ನಾನು ಇಂಪ್ರೂವ್ಮೆಂಟ್ ಆಗ್ತೀನಾ ಅಂತ ಹೇಳ್ಬಿಟ್ಟು ನೀವೇ ಕಮೆಂಟ್ ಮಾಡಿ ಹೇಳಿ. ಯಾಕಂತಂದರೆ ಒಂದೊಂದು ಸರಿ 600-700 ವೀಡಿಯೋಸ್ ಓಡಿದಾಗ 46,000 ಜನ ಸಬ್ಸ್ಕ್ರೈಬರ್ ಇದ್ದಾಗ ನಮಗೆ ಅಷ್ಟು ಕಡಿಮೆ ವ್ಯೂಸ್ ಬಂದಾಗ ತುಂಬಾ ಬೇಜಾರಾಗುತ್ತೆ. ಇಷ್ಟೆಲ್ಲ ಯಾಕೆ ನಾವು ಕಷ್ಟಪಡಬೇಕು ಅಂತ ಅನಿಸುತ್ತೆ. ನೀವು ನೋಡ್ತಾ ಇರ್ಬೋದು, ನಾನು ಯೂನಿಫಾರ್ಮ್ ನನಗೆ ಕಟ್ಟಿಂಗು ಸ್ಟಿಚಿಂಗು ಹೇಳ್ಕೊಡೋಕೆ ಹೇಳಿದ್ರು, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೆ. ಹಾಗೆಯೇ ನಾನು ಪಡೋ ಕಷ್ಟನ ನಿಮಗೂ ಸಹ ಹೇಳಬೇಕು. ನಾನಂತಲ್ಲ ಫ್ರೆಂಡ್ಸ್, ಯೂಟ್ಯೂಬ್ ಯಾರೆಲ್ಲ ಮಾಡ್ತಾರೋ ಇಷ್ಟೇ ಕಷ್ಟಪಡ್ತಾರೆ. ಆದರೆ ನಾವು ಅವರ ವಿಡಿಯೋನ ನೋಡಿಬಿಟ್ಟು ಕ್ಷಣ ಮಾತ್ರದಲ್ಲಿ ಇಷ್ಟೇನಾ ಅಂತ ಅಂದ್ಕೊಳ್ತೀವಿ. ಆದರೆ ಹಿಂದೆ ಪ್ರತಿಶ್ರಮ ಎಷ್ಟಿರುತ್ತೆ, ಪರಿಶ್ರಮ ಅಂತ ಅಂದರೆ ಅದು ಹೇಳೋಕ್ಕಾಗಲ್ಲ. ಅದು ಯೂಟ್ಯೂಬ್ ಚಾನಲ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ಅದಕ್ಕೋಸ್ಕರನೇ ಎಷ್ಟೋ ಜನ ಅರ್ಧದಲ್ಲೇ ನಿಲ್ಲಿಸ್ಬಿಟ್ಟು ಬೇಡಪ್ಪ ಅಂತೇಳಿ ಹೋಗಿರ್ತಾರೆ. ಆದರೆ ಇದರಲ್ಲಿ
ಗೆಲ್ಲುವಂಥವರು 100ರಲ್ಲಿ 10 ಜನ ಆಗಿರ್ತಾರೆ ಅಂತ ಹೇಳ್ತಾ, ಹಾಗೆಯೇ ಫ್ರೆಂಡ್ಸ್ ಮುಂದೆ ನಾನು ವಿಡಿಯೋ ಮಾಡಬೇಕಾ ಬೇಡವಾ, ನನ್ನ ಕೆಲಸನೇ ಮುಂದುವರಿಸ್ಲಾ ಅಂತ ಹೇಳ್ಬಿಟ್ಟು ನೀವು ಹೇಳಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀವಿ. ಲೈಕ್ ಕೊಡದೆ ಕಮೆಂಟ್ ಮಾಡದೆ ಹೋಗಬೇಡಿ. ಈ ವಿಡಿಯೋಕ್ಕೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಕಮೆಂಟ್ ಮಾಡಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ ಫ್ರೆಂಡ್ಸ್, ಬಾಯ್. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.